ಇಲ್ಲಿ ಎದುರುಗಡೆ 2 ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿ ನೋಡಿ ಈ ರೀತಿ ರಿಂಗ್ ಇಟ್ಟಿದ್ವಿ. ಇದು ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಇದನ್ನು ಕೂಡ ಗೋಲ್ಡ್ ಇತ್ತು, ಇದನ್ನು ಕೂಡ ಗೋಲ್ಡ್ ಇತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 2 ದಿನ ಆಯಿತು ಸುಲೆಪೇಟೆಲಿರೋದು ನಿಮ್ಗೆ ಗೊತ್ತೇ ಇದೆ. ಆದರೆ ನಾನು ನಿನ್ನೆ ಈವ್ನಿಂಗ್ ಬಂದೆ. ಮತ್ತು ಇಲ್ಲಿ ಏನೇನು 2 ದಿನದಲ್ಲಿ ಏನೇನು ಕೆಲಸ ಆಯಿತು ಕಾರ್ಪೊರೇಟ್ ನಮ್ಮ ಈ ಒಂದು ಫರ್ನಿಚರ್ ಸಂಬಂಧಪಟ್ಟಂಗೆ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿಲಿ, ನಾನು 2 ದಿನ ಹಿಂದಿನ ವಿಡಿಯೋ ನೀವು ನೋಡ್ಬೋದು. ಇದು ಏನಾಗಿತ್ತಪ್ಪ ಅಂತಂದರೆ ಡೋರೆಲ್ಲ ತೆಗೆದಿದ್ರು, ರಿಮೂವ್ ಮಾಡಿಟ್ಟಿದ್ರು. ಯಾಕಪ್ಪ ಅಂತಂದರೆ ಇದು ಏನು ಮೇಲೆ ಕೋಟ್ ಇರುತ್ತಲ್ಲ ಶೀಟು, ಈ ಶೀಟ್ ಅಂಟಿಸ್ಬೇಕು. ಅಂಟಿಸ್ಕಿಸಿಂದೆ ಒಂದು ನೈಟ್ ಬಿಡಬೇಕಾಗತ್ತೆ. ಅದಕ್ಕೆ ಫೆವಿಕಲ್ ಹಚ್ಚಿ ಅಂಟಿಸ್ಬೇಕು. ಅದಾದಮೇಲೆ ಒಂದು ನೈಟ್ ಬಿಡಬೇಕಾಗತ್ತೆ. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಅದನ್ನೆಲ್ಲ ಸ್ಟಿಕ್ ಮಾಡ್ಕೊಂಡಿದ್ದಾರೆ. ಇದನ್ನು ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ತಾಗಿನ ನೋಡಿ, ಇದನ್ನು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಈ ಹ್ಯಾಂಡಲನ್ನು ಅಲ್ಲಿ ಸೆಂಟ್ರಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಕೆಳಗಡೆ ಮಾಡಿದ್ದಾರೆ. ಯಾಕಂತಂದರೆ ಈ ರೀತಿ ಹಿಡಿದು ಓಪನ್ ಮಾಡೋಕ್ಕೆ ಈಸಿ ಆಗಲಿ ಅಂಥೇಳಿ. ನೋಡಿ, ಮುಂದೆ ಈ ರೀತಿ ಚಾಕ್ಲೇಟ್ ಕಲರ್ದಿದೆ. ಹಿಂದೆ ನೋಡಿ, ಹಿಂದೆ ಯಾವ ರೀತಿ ಶೀಟ್ ಇದೆ ಅಂತಂದರೆ ಒಂದು ವೈಟ್ ಶೀಟ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಮತ್ತು ನಾನು ಇದಕ್ಕೆ ಅಲ್ಲಿ ಮೇಲ್ಗಡೆ ಈ ರೀತಿ ಕೊಂಡಿ ಬರುತ್ತಲ್ಲ, ಹಿಂಗೆ ಕೊಂಡಿ ಹಾಕೋಕ್ಕೆ ಅದು ಚಿಲಕ ಹಾಕೋಕ್ಕೆ ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು ಅದೇನು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಇವೇನು ಕ್ಲಿಪ್ ಇರ್ತಾವಲ್ಲ, ಇವಾಗ ಏನು ಮಾಡುತ್ತೆ ಅಂತಂದರೆ ಈ ರೀತಿ ಪದೇ ಪದೇ ಓಪನ್ ಆಗೋದನ್ನು ತಪ್ಪಿಸುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಕೊಂಡಿ ಬೇಕಾಗಲ್ಲ. ನೋಡಿ, ನಾನು ಇಷ್ಟೇ ಇಟ್ಟಿರೋದು ಅಷ್ಟೇ ಇರುತ್ತೆ. ನಾನು ಹೇಳಿದ್ರೆ ಮಾತ್ರ ಆಚೆ ಬರುತ್ತೆ. ಈಗೆಲ್ಲ ಟೆಕ್ನಾಲಜಿ ಬಂದದಲ್ಲ, ಹಂಗಾಗಿ ಸಿಂದ ಏನಾಗುತ್ತೆ, ಇವೇನು ಕೊಂಡಿ ಇರ್ತಾವಲ್ಲ ಇವು ಆಲ್ರೆಡಿ ಆಟೋಮೆಟಿಕ್ ಇರುತ್ತೆ. ಇವು ನೋಡಿ, ಇವು ಎಲ್ಲಿ ಬಳಸ್ತಾರೆ ಅಂತಂದರೆ ಇವು ಡ್ರಾ ಇರುತ್ತಲ್ಲ, ಈ ಡ್ರಾ ಸೈಡಿಗೆ ಹಿಂಗೆ ಎಳೆದ ತಕ್ಷಣ ಆಚೆ ಬರಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಡ್ರಾ ಸೈಡಿಗೆ ಈ ಒಂದು ಕ್ಲಿಪ್ಗಳನ್ನು ಬಳಸ್ತಾರೆ. ನೀವು ಇದರಲ್ಲಿ ನೋಡ್ಬೋದು, ಸಣ್ಣ ಸಣ್ಣ ಏನಿದೆ ಅಂತಂದರೆ ಬೇರಿಂಗ್ಸ್ ಇವೆ ನೋಡಿ. ಇಲ್ಲಿ ಬಾಲ್ ಬೇರಿಂಗ್ಸ್ ಇವೆ. ಸೈಕಲಲ್ಲಿ ನೋಡಿರ್ತೀವಿ ನಾವು, ಅದೇ ರೀತಿ ಇದಕ್ಕೂ ಇದು ಸ್ಮೂತಾಗಿ ಹಿಂಗೆ ಎಳೆದ ತಕ್ಷಣ ಆಚೆ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ ಒಳಗಡೆ ಹೆಂಗಿದೆ ಅಂಥೇಳಿ. ಇಲ್ಲಿ 2 ಸೆಲ್ಫ್ ಬರುತ್ತೆ, ಇಲ್ಲೊಂದು ಸೆಲ್ಫು, ಈ ಕಡೆ ಒಂದು ಸೆಲ್ಫು. ಮತ್ತು ಟಿ ವಿ ಕ್ಯಾಬಿನ್ ಕೂಡ ಕೆಲಸ ನಡೀತಾ ಇದೆ. ಅದನ್ನು ಕೂಡ ತೋರಿಸ್ತೀನಿ ನನಗೆ ಆಮೇಲೆ. ಹೀಗೆ ನೋಡಿ, ಇದನ್ನು ಕೂಡ ನೋಡಿ, ಇದು ಓಪನ್ ಮಾಡಿದ್ರೆ ಒಳಗಡೆ ಎಲ್ಲ ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ. ಗೈಸ್, ಇಲ್ಲಿ ನೋಡಿ ಫೆವಿಕಲ್ ಇದೆ, ಇಷ್ಟು ದೊಡ್ಡ ಫೆವಿಕಲ್ ಇದೆ. ನಾನು ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ಟೈಮ್ ಕೂಡ. ಇದು ನೋಡಿ, ಆಲ್ರೆಡಿ ಇದು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಒಳಗಡೆ ಏನೂ ಉಳಿದಿಲ್ಲ. ಈಗ ನಾನೇನೋ ಸ್ವಲ್ಪ ಉಳಿಯುತ್ತೆ ಸಣ್ಣ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏನೂ ಉಳಿದಿಲ್ಲ. ನಾವೆಲ್ಲ ಇಷ್ಟಿಷ್ಟೇ ಫೆವಿಕಲ್ ತೊಗೊಳ್ತಿದ್ವಿ. ಅದ್ರ ಬೆಲೆ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಇರ್ತಿತ್ತು. ಆದರೆ ಇದ್ರ ಬೆಲೆ ಎಷ್ಟು ಗೊತ್ತಾ ನಿಮಗೆ? ಇದು 10 kg ಫೆವಿಕಲ್. ಇದ್ರ ತೂಕ ಎಷ್ಟು ಅಂತ ಕೇಳಿದ್ರೆ ಇದೆ ನೋಡಿ, 10 kg ಫೆವಿಕಲ್ ಇದೆ. ಇದ್ರ ಬೆಲೆ ಬಂದುಬಿಟ್ಟು 3440 ರೂಪಾಯಿ ಪರ್ kg. ಪ್ರತಿ kgಗೆ ಎಷ್ಟು ಅಂತ ಕೇಳಿದ್ರೆ 344 ರೂಪಾಯಿ. ನಾವೆಲ್ಲ ಪುಟ್ಟ ಫೆವಿಕಲ್ ತೊಗೊಳೋದು ನೋಡ್ತಿದ್ವಿ, ಅದರಲ್ಲಿ ನೋಡಿ ಎಷ್ಟು ದೊಡ್ಡ ಫೆವಿಕಲ್ ಇದೆ. ಇದ್ರ ಬೆಲೆ 3440 ರೂಪಾಯಿ. ಇದು ಕೂಡ ಖಾಲಿ ಆಗಿಬಿಟ್ಟಿದೆ ಈಗ. ಇಲ್ಲಿ ನೋಡಿ, ನಮ್ಮ ಹಾಲಲ್ಲಿ ಇದು ಪೂರ್ತಿ ಇಲ್ಲಿವರೆಗೂ ಇರ್ತಿತ್ತು ಯಾವಾಗಲೂ. ನಿನ್ನೆ 2 ದಿನ ಕೆಲಸ ಆಗಿದ್ದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಆಲ್ 90% ಕಂಪ್ಲೀಟ್ ಆಗ್ಯದ. ಹಾಗಾಗಿ ಇದಿಷ್ಟೇ ಸ್ವಲ್ಪ ಉಳಿದದ, ಇದಿಷ್ಟೇ ಕಟ್ಟಿಗೆ ಉಳಿದದ. ಇದನ್ನು ಕೂಡ ಎಲ್ಲಿ ಬಳಸ್ತಾರಂತ ಕೇಳ್ಬೇಕು ಅವ್ರಿಗೆ. ಮತ್ತು ಇದು ನೋಡಿ, ಇದು ಪೈಪ್ ಇದೆ ನೋಡಿ, ರಾಡು. ಇದು ರಾಡ್ ಇದೆ. ಈ ರಾಡ್ ಯಾಕೆ ತರಿಸಿದ್ದೀವಿ ಅಂತಂದರೆ ಈ ರೀತಿ ಇದು ರಾಡ್ ಒಳಗಡೆ ಬೆಡ್ರೂಮಲ್ಲಿ ಒಂದು ಇರಲಿಲ್ಲ, ಅದಕ್ಕೋಸ್ಕರ ಇದೊಂದು ದೊಡ್ಡ ರಾಡ್ ತಂದು ತರಿಸಿದ್ವಿ. ಇದನ್ನು ಕಟ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಈ ರೀತಿ ಇದನ್ನು ಹಾಕಬೇಕು, ಕರ್ಟನ್ ಹಾಕಬೇಕು. ಗಾಯ್ಸ್, ಇಲ್ಲಿ ನೋಡಿ, ಬೆಳಿಗ್ಗೆ ಈ ರೀತಿ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಪಲ್ಯ, ಹಿಂಡಿ, ಮೊಸರು ಉಣ್ತಾ ಇದ್ದರೆ ಇದ್ರ ಮುಂದೆ ಯಾವ ಪಿಜ್ಜಾನೂ ಅಲ್ಲ, ಬರ್ಗರ್ನೂ ಅಲ್ಲ, ಪಾನಿಪುರಿನೂ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅತಿ ಹೆಚ್ಚು ಇಷ್ಟಪಡುವಂಥ ಊಟ ಅಂದರೆ ಇದೇ ಇರುತ್ತೆ. ಗಾಯ್ಸ್, ಇವತ್ತು ನಮ್ಮ ಜೀವನದಲ್ಲಿ ಒಂದು ಸ್ಪೆಷಲ್ ಡೇ ಇದೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ, ಜಸ್ಟ್ ಎಂಗೇಜ್ಡ್ ಅಂತ ಬರೆದಿದೆ. ಹೌದು ಗಾಯ್ಸ್, ಸರಿಯಾಗಿ ಇವತ್ತಿಗೆ 2 ವರ್ಷದ ಹಿಂದೆ ನಮ್ಮದು ಎಂಗೇಜ್ಮೆಂಟ್ ಇತ್ತು. ಆ ಟೈಮಲ್ಲಿ ತರಿಸಿದ್ವಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಮತ್ತು ಇಲ್ಲಿ ಎದುರುಗಡೆ 2 ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿ ನೋಡಿ ಈ ರೀತಿ ರಿಂಗ್ ಇಟ್ಟಿದ್ವಿ. ಇದು ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಇದನ್ನು ಕೂಡ ಗೋಲ್ಡ್ ಇತ್ತು, ಇದನ್ನು ಕೂಡ ಗೋಲ್ಡ್ ಇತ್ತು. ಇದು ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಆದರೆ ಈಗ ಆ ಒಂದು ರಿಂಗ್ಸ್ ಒಳಗಿದೆ, ಹಾಗಾಗಿ ಸುಮ್ಮನೆ ಹೊರಗಡೆ ಇರೋದನ್ನೇ ಹಾಕಿದ್ದೀನಿ ಇಲ್ಲಿ. ಈ ರೀತಿ ಎಂಗೇಜ್ಮೆಂಟ್ ರಿಂಗ್ ಇತ್ತು. ಈ ರೀತಿ ತಗೊಂಡು
ಒಬ್ರಿಗೊಬ್ಬರು ಶೇರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ರಿಂಗನ್ನು. ಅದು ಯಾವಾಗಪ್ಪ ಅಂತಂದರೆ 2 ವರ್ಷದ ಹಿಂದೆ, ಅಂದರೆ 2 ವರ್ಷ ಆಯಿತು ನಾವು ಎಂಗೇಜ್ಮೆಂಟ್ ಆಗಿ. ಆ ಒಂದು ಹಳೆಯ ಇದೇ ಗಾಯ್ಸ್ ನೋಡಿ ಎಷ್ಟು ಮಸ್ತಿದೆ ಅಂಥೇಳಿ. ನಾವು ಅವಾಗ ತಂದಾಗಿದ್ದು ಕರೆಕ್ಟೇ ಇತ್ತು, ಈಗ ಯಾಕೋ ಸ್ವಲ್ಪ ಮುರಿದ್ಬಿಟ್ಟಿದೆ. ಇರಲಿ, ಏನಾಗಲ್ಲ. ಒಂದು ಸವಿ ನೆನಪು. ಇಲ್ಲಿ ನೋಡ್ಗ ನಿಂದ್ರಲ್ಲಿ ಇದೆ ಹೆಂಗೆ ನಿಂತದಲ್ಲಿ ಈ ರೀತಿ ನಿಂದಿರ್ತಿದ್ನು. ಓಕೆ, ಸವಿ ನೆನಪು. ಇಲ್ಲಿ ನೋಡಿ, ಬೆಳಗ್ಗೆ ನಾನು ಓದಬೇಕು ಅಂಥೇಳಿ ನ್ಯೂಸ್ ಪೇಪರ್ ಓಪನ್ ಮಾಡಿದೆ. ಮೊನ್ನೆ ರಿಸಲ್ಟ್ ಬಂತಲ್ಲ PUCದು. ಈಗ ಒಂದು ವಾರದವರೆಗೂ ಇದೇ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಇಲ್ಲಿ ನೋಡಿ, ಇದೊಂದು ಸ್ಕೂಲ್ದು, ಇದೊಂದು ಕಾಲೇಜ್, ಆ್ಯಕ್ಚುಲಿ ಸೆಕೆಂಡ್ PUCದು, ಇದೊಂದು ಕಾಲೇಜ್ದು. ಯಾವುದೇ ಪುಟ ನೋಡಿ, ಎಲ್ಲ ಪುಟದಲ್ಲಿ ಈಗ ಅಡ್ವರ್ಟೈಸ್ಮೆಂಟೇ ಇರುತ್ತೆ. ಇಲ್ಲಿ ನೋಡಿದ ಇದೊಂದು ಕಾಲೇಜು, ಅಂದರೆ ಆಯಾ ಕಾಲೇಜಿನ ವಿದ್ಯಾರ್ಥಿಗಳು ಟಾಪರ್ ಯಾರು, ಎಲ್ಲರೂ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂಥೇಳಿ ಈ ಒಂದು ನ್ಯೂಸ್ ಪೇಪರಲ್ಲಿ ನೋಡ್ಬೋದು. ಇದು ವಿಜಯವಾಣಿಯಲ್ಲಿರುವಂಥದ್ದು ನೋಡಿ. ಫಸ್ಟ್ 3 ಪೇಪರು ಬರೀ ಅದೇ ಇತ್ತು. ನೆಕ್ಸ್ಟ್ ಒಂದು ಪೇಪರ್ ನ್ಯೂಸ್ ಬಂತು. ಇಲ್ಲಿ ನೋಡಿ, ಇಲ್ಲಿ ನ್ಯೂಸ್ ಇದೆ. ಇದಾದಮೇಲೆ ಮತ್ತೆ ಇಲ್ಲಿ ನೋಡಿ, ಇದು ನೋಡಿ ನಮ್ಮ ಶರಣಬಸವೇಶ್ವರ ಎಸ್ ಬಿ ಕಾಲೇಜ್ದು, ಇಲ್ಲಿ ಸರ್ MV ಅಂತ. ಮತ್ತು ನೋಡಿ ನೆಕ್ಸ್ಟ್ ಇಲ್ಲಿ ನಾವು ಸೆಕೆಂಡ್ ಇಯರ್ ಇದ್ದಾಗ ನಮ್ಮದು ರಿಸಲ್ಟ್ ಬಂದಾಗ ನಮ್ಮದು ಕೂಡ ಹೀಗೆ ನ್ಯೂಸ್ ಪೇಪರಲ್ಲಿ ಫೋಟೋ ಬಂದಿತ್ತು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಯಾಕೆ ಹಾಕ್ತಾರೆ ಅಂತಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಇಷ್ಟಿದೆ ಪರ್ಸೆಂಟೇಜು, ಅಡ್ಮಿಷನ್ ಮಾಡಿರಿ ಅಂತೇಳಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತಾರೆ. ಇಲ್ಲಿ ನೋಡಿ, ಇದನ್ನು ವಿಜಯವಾಣಿನೇ ಇದೆ ಪೇಪರ್. ಇಲ್ಲಿ ನೋಡಿ, ಇದನ್ನು ವಿಜಯವಾಣಿನೇ ಇದೆ. ಇದರಲ್ಲೂ ಕೂಡ ಅದೇ ಅಡ್ವರ್ಟೈಸ್ಮೆಂಟ್. ಇಲ್ಲಿ ನೋಡಿ, ಫುಲ್ ಪೇಜ್ ಅದೇ ಇದೆ. ಮತ್ತು ಇವ್ರು ಏನೆಲ್ಲ ಫೋಟೋ ಬಂದಿರ್ತದಲ್ಲ, ಅವ್ರು ಯಾರು ಫೋಟೋ ಬಂದಿರ್ತದಲ್ಲ, ಅವ್ರು ಏನು ಮಾಡಿರ್ತಾರೆ, ಅವ್ರ ನೆಂಟರು ಎಲ್ಲರೂ ಖರೀದಿ ಮಾಡ್ತಾರೆ. 4-5 ಒಬ್ಬೊಬ್ಬರೇ 10 ಪೇಪರ್ ಖರೀದಿ ಮಾಡ್ತಾರೆ. ಇವತ್ತು 3-4 ದಿನ ಅಂತೂ ನ್ಯೂಸ್ ಪೇಪರ್ದವ್ರಿಗೆ ಫುಲ್ ಸೆಲ್ ಆಗ್ತಿರ್ತಾವೆ ನ್ಯೂಸ್ ಪೇಪರ್.